ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಇವತ್ತು ಮತ್ತೊಂದು ಒಳ್ಳೆ ರೆಸಿಪಿ ಮುಖಾಂತರ ಬಂದಿದ್ದೀನಿ. ಏನಪ್ಪ ಸ್ಪೆಷಲ್ ಅಂತಂದ್ರೆ, ಯಾರ್ಯಾರಿಗೆ ಹಂದಿ ಮಾಂಸ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಸಕ್ಕತ್ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತು ಮಾಡ್ತಾ ಇರೋದು ತುಂಬಾ ಸ್ಪೆಷಲ್ಲು, ಹಾಸನ್ ಸ್ಪೆಷಲ್ಲು, ನಮ್ಮೂರಿನ ಸ್ಪೆಷಲ್ಲು. ಹಂದಿದು ಒಳ್ಳೆ ಗ್ರೇವಿ ಇಲ್ಲ ಇದರಲ್ಲಿ. ಒಂಥರ ಹೆಂಗೆ ಅಂತಂದ್ರೆ ನೀವು 2-3 ದಿವಸ ಆರಾಮ್ ಇಟ್ಕೊಂಡು ತಿನ್ಬೋದು. ಆ ಥರ ಒಂದು ರೆಸಿಪಿ ಹಂದಿ ಡ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ನೋಡೋಣ ಹೆಂಗೋಗುತ್ತೆ ಹೆಂಗ್ ಬರುತ್ತೆ ಅಂತ. ನಮ್ಮ ಕಡೆ ಲೈಕ್ ಹಾಸನ್ನು, ಮಂಡ್ಯ, ಕೂರ್ಗು ಈ ಒಂದು ರೆಸಿಪಿ ತುಂಬಾ ಸ್ಪೆಷಲ್ಲು. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ಮಾಡ್ಕೊತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಆಸ್ ಯೂಶುವಲ್ ಚಂದುಗೆ ಒಲೆ ಹಚ್ಚೋ ಕೆಲಸ, ಅದಕ್ಕೋಸ್ಕರ ಚೆನ್ನಾಗಿ ಒಲೆ ಹಚ್ಚಕ್ ಬರುತ್ತೆ ಅವನಿಗೆ. ಅದಕ್ಕೋಸ್ಕರ ಅವನು ಒಲೆ ಹಚ್ಚೋ ಪ್ರೋಗ್ರಾಮ್ ಒಂದು ಹತ್ತವನೆ. ಈ ಕಡೆ ಅಶು ಏನೇನು ಬೇಕು ಐಟಮ್ನ ಕಟ್ ಮಾಡ್ಕೊಳಕ್ ಹೇಳಿದೀನಿ. ಅದೆಲ್ಲ ನಾನೇ ಹೇಳಿರೋದು, ಬಟ್ ಅವ್ನು ಕಟ್ ಮಾಡೋದಷ್ಟೇ. ಸೊ ಅದಕ್ಕೆ ಸೊ ಇದು ನನ್ನ ಭಾವಂದಿರು, ಅಭಿಷೇಕ್ ಅಂತ ಅಲಿಯಾಸ್ ಮಂಜುನಾಥ್, ಇದು ಹೇಮಂತ್ ಅಂತ ಅಲಿಯಾಸ್ ದೊಣ್ಣಕೋಲು, ಏನಾರು ಹೇಳ್ಬೋದು, ಅದು ಅವ್ರವ್ರ ಇಷ್ಟ. ಸೊ ಚಂದು ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಸೊ ಬೆಂಕಿ ಹಚ್ಚಕ್ಕೆ ಸ್ಟಾರ್ಟ್ ಆಯಿತು, ಬೆಂಕಿ ಹತ್ಕೊಂತು. ಸೊ ನಮ್ಮ ಕಡೆ ಅದೊಂದು ಪದ್ಧತಿ ದಾರ ಕಚ್ಚೋದು. ಸೊ ಹಂಗಾಗಿ ಇವತ್ತು ದಾರ, ಎಲಾಸ್ಟಿಕ್ ದಾರ ಚೆನ್ನಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋ ಒಂದು ಉದಾಹರಣೆಗೆ, ಒಂದು ಕಾರಣಕ್ಕೆ ಸೀಮೆ ಎಣ್ಣೆ ಪೆಟ್ರೋಲ್ ಹಾಕೋದ್ಕಿಂತ ಬೆಟ್ರು ಇದೊಂದು ಎಲಾಸ್ಟಿಕ್ ದಾರ. ಆಯ್ತೇನಾ ಹಚ್ಕೊಂತ ಚಂದ ಚೆನ್ನಾಗೆ? ಅದಕ್ಕೆ ತಾನೇ ನಿನಗೆ ಬಿಡೋದು ಯಾವಾಗಲೂ ಹಚ್ತೀಯ ಅಂತ. ಇವ್ರು ನೋಡಿ ಇಲ್ಲಿ ಒಂದು 4 ಕಡ್ಡಿ ತಗೊಬಂದ್ರೆ ಅರ್ಧ ಮರನೇ ತಗೊಬಂದವ್ರಿ, ಕರ್ಬೇವಿನ ಸೊಪ್ಪನ್ನ. ಅದಕ್ಕೆ ಹೇಳೋದು ದೊಳ್ಳುಕೊಂಡೆ ಅಂತ ಅವ್ರ ಹೆಸರು. ಸೊ ಅನುಷಾ ಅವರು ಸ್ಪೆಷಲ್ ಟೀ, ಏನು ಶುಂಠಿ ಟೀ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲರಿಗೂ. ಸ್ವಲ್ಪ ನಕ್ಬಿಟ್ಟು ಕೊಡಿ ಎಲ್ಲರಿಗೂ. ವಿಡಿಯೋ ಅಳಿಲು ಸೇವೆ ಇವ್ರದ್ದು, ಸುಸ್ತಾಗಬಾರ್ದು ಅಂತ ಅಳಿಲು ಸೇವೆ ಇವ್ರದ್ದು, ಬೇರೆ ಸೇವೆ ಇಲ್ಲ, ಅಳಿಲು ಸೇವೆ. ಏನು ಓವರ್ ಬಿಲ್ಡಪ್ ತಗೊಂಡು ಓದ್ತಾವ್ರೆ ಮೇಡಮ್ ಅಮ್ಮವರು ಅಂದರೆ ಗಗನ ಅವರು. ಇಲ್ಲಿ ನೋಡಿ, ಇಲ್ಲಿ ಅಸೈನ್ಮೆಂಟ್ ಅಂತ ಏನು ಬರೀತಾವಳ ಗೊತ್ತಿಲ್ಲ. ಅವಾಗಿಂದ ವಿಡಿಯೋ ಮಾಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಮಾಡ್ತಾವಳೆ. ಪಾಸ್ ಆಗವ ತಾಯಿ, ಇನ್ನೇನು ಬೇಡ, ಸಾಕು ನಮ್ಗೆ ಅಷ್ಟೇ. ಸೊ ಅವಾಗೆ ಈ ಬೆಂಕಿ ಚೆನ್ನಾಗಿ ಹತ್ಕೊಂಡಿದೆ. ಈಗ ಅದೇ ಖುಷಿಲಿ ತಪ್ಪಲಿ ನಮ್ಮ ಮಂಜುನಾಥ್ ಶೆಟ್ಟಿ ಅವರಿಂದ. ಇಡು ಇಡು ಇಡು, ನೀನು ಇಡು ಬಿಡು. ಸೊ ಆಯ್ತು, ಈಗ ಸ್ವಲ್ಪ ಕಾಯಿಲೆ ಅದು. ಸೊ ಐಟಮ್ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂತಂದ್ರೆ ಈರುಳ್ಳಿ, ಮತ್ತೆ ಮೆಣಸಿನ್ಕಾಯಿ, ಮತ್ತೆ ಚಕ್ಕೆ, ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಂತ ರುಬ್ಬಿರೋ ಅಂತ ಒಂದು ಸ್ಪೆಷಲ್ ಐಟಮು. ಅದ್ರ ಜೊತೆಗೆ ಇದು ಆಕ್ಚುಲಿ ಮೇನ್ ಐಟಮ್ ಏನಂತಂದ್ರೆ ಸ್ವಲ್ಪ ಸಾಂಬಾರ್ ಪುಡಿ. ಮತ್ತೆ ಸಾಂಬಾರ್ ಪುಡಿ ಅಂದ್ರೆ ನಮ್ಮ ಕಡೆ ಕೊತ್ತಂಬರಿ ಪುಡಿ ಅಂತೀವಲ್ಲ ಅದು. ಆಮೇಲೆ ಅದಕ್ಕೆ ಸ್ವಲ್ಪ ಏನು ಖಾರ ಪುಡಿ, ಇನ್ನೊಂದು 2-3 ಐಟಮು ಅದು ಸ್ಪೆಷಲ್. ಅದಿಲ್ಲ ಅಂತಂದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅದು. ಇನ್ನು ಖಾರ ಪುಡಿ ಇದೆ. ಸೊ ಫಸ್ಟಿಗೆ ಈಗ ಮಟನ್ನ ಬೇಯಿಸ್ಕೋಬೇಕು. ಅದಕ್ಕೆ ನಾವು ಈರುಳ್ಳಿ ಖಾರನ ಹಾಕೊಳ್ಳೋಣ. ಸೊ ಈರುಳ್ಳಿ ಖಾರ ಹಾಕೊಂಡು ಅದಾದ್ಮೇಲೆ ಒಂದು 3 ಸ್ಪೂನು 4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಣ್ಣೆ ಹಾಕಿಲ್ಲ, ಎಣ್ಣೆ ಹಾಕಲ್ಲ ಈಗ. ಯಾಕೆ ಅಂತಂದ್ರೆ ಎಣ್ಣೆ ಹಾಕಿದ್ರೆ ಹಂದಿ ಮಾಂಸದಲ್ಲಿ ಎಣ್ಣೆ ಬಿಡುತ್ತೆ, ಅದಕ್ಕೋಸ್ಕರ ಎಣ್ಣೆ ಹಾಕಲ್ಲ. ಅದೊಂದು ಚೂರು ಲೈಟ್ ಆಗಿ ಕುದಿಲಿ. ನೀರ್ ಕೂಡ ಹಾಕಿಲ್ಲ, ಯಾಕೆಂದ್ರೆ ಹಂದಿ ಬೇಯ್ತಾ ಎಣ್ಣೆ ಬಿಡ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇದೊಂದು ಸ್ವಲ್ಪ ಸ್ಮೆಲ್ ಹೋಗ್ಬೇಕಿಲ್ಲ, ತೋರ್ಸೋ ಒಳಗಡೆ ಹಾಕೊಂಡು ರುಬ್ಕೋತಾ ಇದೀನಿ. ಅದು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಕೈ ಬಾಡಿಸ್ಕೊಂಡು, ಅಂದ್ರೆ ಕೈ ಆಡ್ಸೋದು ನಮಗೆ ಬಾಡ್ಸೋದು ಗಿಡ್ಸೋದೆಲ್ಲ ಬರಲ್ಲ. ಕೈ ಆಡಿಸ್ಕೊಂಡು ನಂತರ ತಪ್ಪಲಿ ಬಗ್ಗೆ ಹೇಳಿ, ಅದು ಹಂದಿ ಮಟನ್ ಮಾಡಕ್ಕೆ ಇಟ್ಟಿರೋದು ಅಂತ. ನಮ್ ಕಡೆ ಹಂದಿ ಮಟನ್ ಮಾಡಿದ್ರೆ ಒಳಗಡೆ ಪಾತ್ರೆಗಳನ್ನ ತಗೊಂಡು ಹೋಗಲ್ಲ. ಅದಕ್ಕೆ ಆ ತಪ್ಪಲಿ ಹಂದಿ ಮಟನ್ ಮಾಡಕ್ಕೆ ಅಂತೇಳಿ ಇರೋ ತಪ್ಪಲಿ. ಸ್ವಲ್ಪ ಅದು ಹಂಗೆ ಇರುತ್ತೆ, ಬೇಜಾರಾಗ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ ಇವರಿಬ್ರು ಇವತ್ತು ಕೆಲ್ಸಕ್ಕೆ ಬಂದಿರೋ ಒಂದು ಆಳು, ಹೊಲ ಕೆಲಸ ಮಾಡ್ತಾವ್ರೆ. ಸಖತ್ ಕೆಲಸ. ದಿನ ಲೇಬರ್ಸ್ ಇವ್ರಿಗೆ ಕೂಲಿ ಕೊಡಕ್ಕೆ ಅಂತ ನಮ್ ಕೈಲಿ ಆಯ್ತಾ ಇಲ್ಲ, ಅಷ್ಟೊಂದು ಕೆಲಸ ಮಾಡ್ತಾವ್ರೆ. ಒಂದೇ ಇರೋದು, ಹತ್ರ ಹೋದ್ರೆ ಹೋಗುತ್ತೆ, ಹೋಯ್ತು. ಕಟ್ ಮಾಡಿ ತೊಳೆದು ಇಟ್ಟಿರ್ತಕ್ಕಂಥ ಹಂದಿ ಮಾಂಸ ಸಣ್ಣ ಸಣ್ಣ ಪೀಸ್ ನೋಡಿ, ಒಳ್ಳೆ ಅಂತ ಬಾರ್ ಇಲ್ಲ, ಚೆನ್ನಾಗಿರುತ್ತೆ, ಚೆನ್ನಾಗಿ ತಿನ್ನಕ್ಕೆ.
ಸೊ ಹಾಕ್ತಾ ಇದ್ದೀವಿ ಒಳಗಡೆ. ನೀರು ಕೂಡ ಹಾಕಿಲ್ಲ ಇನ್ನ ಅಶೋ, ನೀರಿನೂ ಹಾಕಿಲ್ಲ. ಅದಕ್ಕೆ ಹಾಕ್ಬಾರ್ದು, ಯಾಕೆ ಸ್ವಲ್ಪ ಹಾಕಿಲ್ಲ ನಮ್ಮ ಕೊನೆಗೆ ಹಂದಿ. ಉಪ್ಪು ಹಾಕ್ತೀನಿ ಆಮೇಲೆ. ಬಂಬು ಬಜಾರ್ ಹೋಗಿದೆ. ಅವನೇನು ಚೆನ್ನಾಗಿಲ್ಲ ಬಂಬು ಇದ್ರ ರಸಗುಲ್ಲಲ್ಲಿ. ಇಲ್ಲಿಗೆ ರಾಜನಹಳ್ಳಿ ಗಂಟೆಗ ಆಗ ನಿಮ್ಗೆ ಗೊತ್ತಿಲ್ಲ ಬಂಬು ಬಜಾರ್ ತಗ ಹೋದ್ವಿ. ಅಲ್ಲಿ ನಾವು ತಂದಿಲ್ಲ ಸತಿ ಇದ್ರಲ್ಲಿ ಆಯ್ತು ಪೂಜಲ್ಲಿ ದೀಪಾವಳಿ ಆಯ್ತು ತಂದಿದ್ದು ನಾವು. ಅಪ್ಪ ನಾನಿನ್ನು ಹೋಗಿದ್ದವಲ್ಲ. ಉಪ್ಪು ಹಾಕ್ಬಿಡಿ. ಹಾಕ್ತೀನಿ, ನೀರು ಹಾಕ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಅಷ್ಟೇ. ಆಮೇಲೆ ಈಗಲೇ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಮಾಂಸಕ್ಕೆಲ್ಲ ಉಪ್ಪು. ಸೊ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಕೊನೆಗೆ ಸ್ವಲ್ಪ ಬೇಕಂದ್ರೆ ಹಾಕೋಬೋದು. ಸ್ವಲ್ಪ ತಿರುವಿದ್ದೀನಿ. ಸೊ ತಿರುವಿ ಆದಮೇಲೆ ಬೇಯೋ ತನಕ ಮುಚ್ಚಿಬಿಡೋಣ. ಚೆನ್ನಾಗಿ ಸಿಗುತ್ತೆ ಗೊತ್ತಾ ಹಾಸನದಲ್ಲಿ, ಬಂಬು ಬಜಾರ್ ಹತ್ರ. ಅದಾದಮೇಲೆ ಹಂದಿ ಹೆಸರದಲ್ಲಿ ಸೂಪರ್ ಆಗಿರುತ್ತೆ. ಅದಾದಮೇಲೆ ದಾಸರಕೊಪ್ಪಲ ಹತ್ರ ಸಿಗುತ್ತೆ. ದಾಸರಕೊಪ್ಪಲ ಹತ್ರ ಅಷ್ಟು ಚೆನ್ನಾಗಿರಲ್ಲ. ಸೊ ನಾನು ಹೇಳೋದು ಪ್ರಿಫರ್, ನೀವೇನಾದ್ರು ಹಂದಿ ಮಾಂಸ ತಗೋಬೇಕು ಅಂತಂದ್ರೆ ಹಾಸನದಲ್ಲಿ ಬಂಬು ಬಜಾರ್ ಹತ್ರ ಒಂದಿದೆ, ಒಂದೇ ಅಂಗಡಿ ಇರೋದು. ಅದು ಹೆಸರು ಮಾಡ್ತಿದ್ದೀನಿ, ಅವ್ರ ಹತ್ರ ತಗೊಳ್ಳಿ, ಸೂಪರ್ ಆಗಿರುತ್ತೆ. ಸಾಕಷ್ಟೇ ಸಾಕು, ಸಾಕಷ್ಟೇ ಸಾಕು. ಚೆನ್ನಾಗಿ ಬೇಯ್ಬೇಕು, ಇನ್ನ ಸಖತ್ತು. ಬೇಯ್ಲಿ. ಸೊ ಕುದೀತಾ ಇದ್ ನೋಡಿ, ಚೆನ್ನಾಗಿ ಕುದಿಲಿ, ಇನ್ನ ಬೇಯ್ಬೇಕು. ಹಿಂಗೆ ಮುತ್ತೀನಿ. ಕತ್ತಿತ್ತು ಬರಲ್ಲ ಫ್ರೆಂಡ್ಸ್, ನೋಡ್ಲಿ ಯಾರ್ಯಾರು ಇದ್ದಾರಲ್ಲ, ಕಲ್ಪನಾ ಪಲ್ಪನಾ ಎಲ್ಲ ನೋಡ್ಲಿ. ಮೇನ್ ಗಿರಾಕಿ ಅವನೇ, ಏನು ಗೊತ್ತಿಲ್ಲಂಗೆ ಇರ್ತಾನೆ ಅಷ್ಟೇ. ಎಲ್ಲರನ್ನು ಹೆದರಿಕೆಯಲ್ಲಿ ಇಟ್ಟದ್ದು. ಹಾಡು ತಂದಾನ ನಮ್ ಕಡೆ ಒಂದು ಶಾಸ್ತ್ರ ಏನಂತ ಅಂದ್ರೆ, ಹೊರಗಡೆಯಿಂದ ಮಟನ್ ತಂದ್ರೆ ಏನೋ ಒಂದು ನಾನ್ ವೆಜ್ ತಂದಾಗ, ಸೊ ಬೇಯಕ್ಕಿಂತ ಅಂದ್ರೆ ತಿನ್ನಕ್ಕಿಂತ ಮುಂಚೆ ಬೇಯಿಸುವಾಗ ಕುಡ್ಲನ್ನ ಸುಟ್ಟು ಅಂದ್ರೆ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಉಳಿಸ್ಬಿಟ್ಟು ಅದ್ರೊಳಗೆ ಹಾಕಿ ಆ ದೃಷ್ಟಿ ತೆಗೆಯೋ ಒಂದು ಶಾಸ್ತ್ರ ಮಾಡ್ತೀನಿ, ನೋಡ್ತಾ ಇರಿ. ಹೊಟ್ಟೆ ನೋವು ಆಗ್ಬಾರ್ದು ಅಂತ. ಸೊ ಕಾದಿದೆ, ಏನಕ್ಕೆ ಹಾಕ್ತಿವಿ ಅಂತಂದ್ರೆ ಹೊಟ್ಟೆ ನೋವು, ಹೊಟ್ಟೆ ಕಚ್ಚು ಆಗದೆ ಇರೋ ತರ ಹಾಕೋದು. ಸೊ ಕಾದಿದೆ, ನೀವುಳ್ಸ್ ಹಾಕ್ತೀನಿ. ಅದು ಅದಕ್ಕೆ ಪೀಸ್ ಅಂಟ್ಕೊಂಡ್ರೆ ದೃಷ್ಟಿ ಆಗೈತೆ ಅಂತ, ಇಲ್ಲ ಅಂದ್ರೆ ಇಲ್ಲ. ಇವಾಗ ಆಗಿಲ್ಲ ಅದು, ಆಗೈತೆ, ಒಂದ್ ಸ್ವಲ್ಪ ದೃಷ್ಟಿ ಆಗಿದೆ. ಸೊ ಇದೊಂದು ಶಾಸ್ತ್ರ ನಮ್ ಕಡೆ ಯಾವಾಗ್ಲೂ ಅಷ್ಟೇ. ಇವರು ನನ್ನ ಸ್ಪಾನ್ಸರ್ಸ್ 10,000 ಕೊಡ್ತಾರೆ ನನ್ನೊಂದು ವಿಡಿಯೋಗೆ. ಏನಶೋ 10,000 ಕೊಟ್ರಿ ಆಯಾಮ ಒಂದು ವಿಡಿಯೋಗೆ. ಏನ್ ಯಾವ್ದ್ರದ ಅಲ್ಲ, 10,000 ಕೊಟ್ರೆ ಒಂದ್ ವಿಡಿಯೋಗೆ. ಅವ್ನು ಹೇಳಿದ ಸಾಂಗು, ಅವ್ನು ಹೇಳಿದ್ ಎಲ್ಲ ಹಾಕ್ತೀನಿ. ಅವನ್ ಬಗ್ಗೆನೆ ಅವನ್ನೇ ಪ್ರಮೋಟ್ ಮಾಡೋಣ. ಇವನು 6 ಅಡಿ ಇದ್ದಾನೆ, ಸಖತ್ತಾಗಿದ್ದಾನೆ, ಸ್ಪೆಕ್ಸಿಂಗ್ ಇದೆ, ಚೆನ್ನಾಗಿ ಓದ್ತಾನೆ, ಬ್ರಿಲಿಯಂಟ್. ಮಾಸ್ಟರ್ ಸ್ಕೂಲು, ಮಾಸ್ಟರ್ಸ್ ಅಲ್ಲ, ಸ್ಟೂಡೆಂಟ್ಸ್ ಇನ್ನ ಬೇರೆ ಇದ್ರಲ್ಲಿ ಯಾವ್ದ್ರಲ್ಲೂ ಇಲ್ಲ. ಸೊ ಬೆಂದಿದೆ ಎಲ್ಲ, ನೀರೆಲ್ಲ ಸೀದಿದೆ ನೋಡ್ರಿ, ಕಾಣುತ್ತೆ. ನೀರೇ ಇಲ್ಲ ಇದ್ರಲ್ಲಿ ಈಗ. ಸೊ ಡ್ರೈ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಈಗ ತಕ್ಕೊಂಬಿಟ್ಟು ನೆಕ್ಸ್ಟ್ ಒಗ್ಗರಣೆಗೆ ಡ್ರೈಗೆ ಏನೇನು ಬೇಕೋ ಅದು ಹಾಕೋಣ. ಸೊ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡಿ. ಫಸ್ಟು ಬಾಂಡ್ಲಿ ಒಂಚೂರು ಹಂಗೆ ಬಿಸಿ ಆಗ್ಬಿಡ್ಲಿ. ಅದಕ್ಕಿಂತ ಮುಂಚೆ ಎಣ್ಣೆ ಸ್ವಲ್ಪ. ನಾನು ಆವಾಗಲೇ ಮಟನ್ ಬೇಯ್ಬೇಕಾದ್ರೆ ಎಣ್ಣೆ ಹಾಕಿಲ್ಲ, ಈಗ ಹಾಕ್ತಾ ಇದ್ದೀನಿ ಎಣ್ಣೆನ. ಜಾಸ್ತಿ ಬೇಡ,
ಒಂದು 3 kg ಹಂದಿ ಮಾಂಸ ಇದೆ. ಒಂದು 4 ರಿಂದ 5 ಸ್ಪೂನ್ ಮಾತ್ರ ಸಾಕು ಎಣ್ಣೆ ಹಾಕಿ ಏನ್ ನೀರು ಇಟ್ಕೊಳ್ಳೋಣ. ಸೊ ಎಣ್ಣೆ ಒಂದು ಸ್ವಲ್ಪ ಕಾಯ್ಲಿ. ಕಾದ್ಮೇಲೆ ನೆಕ್ಸ್ಟು ಎಣ್ಣೆಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ಸೊ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಕೆಚ್ಚಿರೋದು, ಕೊತ್ತಂಬರಿ ಸೊಪ್ಪು, ಜೊತೆಗೆ ಪುದೀನ, ಕರಿಬೇವಿನ ಸೊಪ್ಪು. ಸೊ ಫಸ್ಟು ಕರಿಬೇವಿನ ಸೊಪ್ಪು ಚುಟ್ರ ಪುಟ್ರ ಅನ್ಬೇಕು ಹಂಗೆ. ಕರಿಬೇವಿನ ಸೊಪ್ಪು ಚೆನ್ನಾಗಿರುತ್ತೆ, ಜಾಸ್ತಿ ಇದು ಅಷ್ಟು. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಸ್ವಲ್ಪ ಚಟಪಟ ಅಂತ ಹಂಗೆ ಬಾಡಿಸ್ಕೊಂಡ್ಬಿಟ್ರು. ಬಾಡಿಸೋದು ನಮಗೆಲ್ಲ ಗೊತ್ತಾಗಲ್ಲ, ಕೈ ಆಡೋದು. ಚಟ್ರಪಟ್ರ ಅನ್ಬೇಕು ಹಂಗೆ. ಸೊ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಂಗೆ ಆದ ತಕ್ಷಣ ನೆಕ್ಸ್ಟು ಬೆಳ್ಳುಳ್ಳಿ, ಗೆಜ್ಜಿರೋ ಬೆಳ್ಳುಳ್ಳಿ ಹಾಕೊಂಡು ಮತ್ತೊಂದು ಸ್ವಲ್ಪ ಕೈ ಆಡ್ಸೋಣ. ಶುಂಠಿ ಹಾಕ್ತೀನಿ ಆಮೇಲೆ, ಕೊನೆಗೆ ಹಾಕ್ತೀನಿ ಆಮೇಲೆ, ಅದನ್ನು ಹಾಕ್ತೀನಿ. ಐತೆ ಇಟ್ಟಿದ್ದೀನಿ. ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಶುಂಠಿ ಗೆಜ್ಜಿದ್ರೆ ನಿನಗೆ ಮಾಂಸ ಗೊತ್ತಲ್ಲ, ಅದಕ್ಕೋಸ್ಕರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕೈ ಆಡಿಸ್ಕೊಂಡು ಅದ್ರ ಜೊತೆಗೆ ನೆಕ್ಸ್ಟ್ ಶುಂಠಿ, ಒಂದೇ ಒಂದು ಸ್ಪೂನ್ ಶುಂಠಿ, ಸೌಂಡ್ ಹಂಗೆ ಚುಟ್ರುಪುಟ್ರು. ಆದಮೇಲೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಾಕು. ಈರುಳ್ಳಿ ಸ್ವಲ್ಪ ಈಗ ಫ್ರೈ ಮಾಡ್ಕೊಳ್ಳೋಣ. ಹುರ್ಕೊಬಿಟ್ರೆ ಚೆನ್ನಾಗಿ ಹುರ್ಕೊಳ್ಳಿ. ಸೈಡ್ ಬಿಡೋಣ. ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸ್ವಲ್ಪ ಹಾಕೊಳ್ಳಿ ಕೊನೆಗೆ, ಲಾಸ್ಟಲ್ಲಿ ಬೇಕಾಗುತ್ತೆ. ಸೊ ಅದನ್ನು ಸ್ವಲ್ಪ ಕೈ ಹಾಕ್ಕೊಂಡ್ರೆ ಅದ ಈಗ ಬೆಂದಿದೆ, ಆಲ್ಮೋಸ್ಟ್ ಹುರ್ಕೊಂಡಿದ್ದೀನಿ. ಅದಕ್ಕೆ ಆಗಲೇ ಬೆಂದಿರೋ ಹಂದಿ ಮಾಂಸ ಹಂಗೆ ಹುರ್ಕೊಂಬಿಡೋಣ. ಒಳ್ಳೆ ಕಲರೇ ಚೇಂಜ್ ಆಗಿದೆ ಬೆಂದು. ಸೊ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಇಟ್ಕೊಂಡು ಒಂದು 2 ಸತಿ. ಬಿಡು ಒಂದೊಂದು ಪೀಸ್ ಬೀಳುತ್ತೆ, ಏನು ಮಾಡಂಗಿಲ್ಲ. ಸೊ ಆವಾಗಲೇ ನಾನು ಹೇಳಿದ್ನಲ್ಲ, ಇದು ನಮ್ಮ ಸ್ಪೆಷಲ್ ಮಿಶ್ರಣ, ಅದನ್ನು ಕೊನೆಗೆ ಹಾಕ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಿಂಗೆಲ್ಲ ಹಾಕಿರ್ತೀವಿ ಇದಕ್ಕೆ, ಸೊ ಹಂಗಾಗಿ 2-3 ದಿವಸ ಆರಾಮಾಗಿ ಇಡ್ಬೋದು. ಇದು ಮನೇಲಿ ಮಾಡ್ಕೊಳ್ಳೋದು. ಸೊ ಇದೆಲ್ಲ ನಮ್ಮ ಹಾಸನ್ನು ಮಡಿಕೇರಿ ಸ್ಟೈಲಲ್ಲಿ ಬಂದ್ಬಿಡುತ್ತೆ ಇದು. ಸೊ ಅದಾದ್ಮೇಲೆ ಖಾರಪುಡಿ ಹಾಕ್ತೀನಿ, ಆಮೇಲೆ ಟೇಸ್ಟ್ ನೋಡಿ ಮಿಕ್ಸ್ ಮಾಡ್ಕೊಳ್ಳೋದು. ಯಾಕೆಂದ್ರೆ ಇದಕ್ಕೆ ಆಲ್ರೆಡಿ ಸ್ವಲ್ಪ ಖಾರಪುಡಿ ಹಾಕಿರ್ತೀವಿ, ಮೆಣಸಿನ್ಕಾಯಿ ಇದೆ, ರುಚಿಗೆ ಬೇಕಾದರೆ ಖಾರಪುಡಿ ಆಮೇಲೆ. ಹಂಗೆ ಉಡಿ ಬತ್ತಾಯ್ತು. ಈಗ ಹಂಗೆ ಅಲ್ವಾ ಡ್ರೈ ಇರ್ಬೇಕಾರದು. ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ, ಅದೇನು ಖಾರ ಆಗಲ್ಲ, ಜಾಸ್ತಿ ಖಾರ ಆಗಲ್ಲ ಇದು. ಸಾಕು. ಮತ್ತೆ ಮಿಶ್ರಣ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಡ್ರೆ. ಸೊ ಇದನ್ನ ನಾವು ಹಂದಿ ಕರಿ ಅಂತೀವಿ. ನಮ್ಮ ಹಾಸನು ಮತ್ತೆ ಮಡಿಕೇರಿ ಕಡೆ ಸಕ್ಕ ಸ್ಪೆಷಲ್. ಹಂದಿ ಡ್ರೈ ಹಂದಿ ಕರಿ ಅಂದ್ರೆ ಹಂದಿ ಸಾಂಬಾರ್ ಆಗುತ್ತೆ. ಕರಿ ಅಂತ ಕರಿಯೋದೇ ಹೆಂಗಲ್ವಾ ಹಂದಿ ಕರಿ ಅಂತ. ಡ್ರೈ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಯ್ತು, ನಮ್ಮ ಕಡೆ ಕರಿ ಅಂತಲ್ಲ ಅನ್ನೋದು, ನಾವು ಇಂಗ್ಲಿಷ್ ಅಲ್ವಲ್ಲ. ಸೊ ಇದನ್ನ ಆರಾಮಾಗಿ 3 ದಿವಸ ಇಟ್ಕೊಂಡು ತಿನ್ಬೋದು, ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ.
ನೋಡಿ ಇದ್ರಲ್ಲಿ ನಿಮ್ಗೆ ಸ್ವಲ್ಪನೂ ನೀರಿಲ್ಲ, ಏನೋ ಗ್ರೇವಿ ತರ ಬರಲ್ಲ. ನಾನೆಲ್ಲೂ ನೀರನ್ನು ಬಸ್ತಿಲ್ಲ, ಎಲ್ಲ ಹಂಗೆ ಹಿಂಗ್ಸಿದ್ದು. ಒಳ್ಳೆ ಸಖತ್ ಟೇಸ್ಟ್ ಇರುತ್ತೆ. ಸೊ ಇದು ನಮ್ಮ ಈ ಬೇರೆ ಕಡೆ ಊರ್ ಕಡೆ ಎಲ್ಲ ದನಿನ ಹೆಸರು ಎಲ್ಲ ಮಾಡ್ತಾರಲ್ಲ, ಹಂಗೆ ನಮ್ಮ ಹಾಸನಲ್ಲಿ ಹಂದಿ ಹೆಸರನ್ನೇ ಮಾಡ್ತಾರೆ. ಅದೇ ಹಂದಿ ಹೆಸರು ಅಂದ್ರೆ ಹಂದಿದು ಮಾರ್ಕೆಟ್ ಇದೆ, ದೊಡ್ಡ ಮಾರ್ಕೆಟು. ಮಂಗಳವಾರ ಒಂದು 10 ರಿಂದ 12 ಲೋಡ್ ಹಂದಿ ಬರುತ್ತೆ. ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಕರ್ನಾಟಕಕ್ಕೆ. ನೋಡಿ ಹೆಂಗ್ ಬಂದಿದೆ, ಹಂಗೆ ಹಾಕಿದ್ದೀನಿ. ಅದಕ್ಕೆ ಕೊನೆಯಲ್ಲಿ ಹುಳಿ ಬಿಡ್ಕೋಬೇಕು. ಒಂದು ನಿಂಬೆಹಣ್ಣು ಸಾಕು ನನಗೆ. ಕೆಲವರಿಗೆ ಹುಳಿ ಜಾಸ್ತಿ ಬೇಕು ಅನ್ನೋರು ಹುಳಿ ಬಿಡ್ಕೋಬಹುದು, ತಿನ್ಬೇಕು. ಬೇಕು ಅಂದ್ರೆ ಒಂದು ನಿಂಬೆಹಣ್ಣು ಹುಳಿ ಬಿಟ್ರೆ, ಹಂದಿ ಮಟನಿಗೆ ಹುಳಿ ಇದ್ರೆ ಖಾರ ಇದ್ರೆ ಮಸ್ತ ಇರುತ್ತೆ. ಅದ್ರೊಳಗಡೆ ಇಟ್ಟಿದ್ರಲ್ಲ, ಹಿಂಗಿರ್ಲಿ ಬಿಡು, ಹುಳಿ ಹತ್ತತ್ತೆ ಅಷ್ಟು, ಇನ್ನೇನಿಲ್ಲ. ಅದರಿಂದ ಏನಾಗಲ್ಲ. ಬಾಬಾ ಕೈ ಬರುತ್ತೆ, ತೆಗೀರಿ. ಹಿಂಡ್ಬಿಟ್ಟು ಅದ್ರೊಳಗಡೆ ಹಾಕವ್ರೆ. ಏನು ಆಗಲ್ಲ, ಅದು ಕೈ ಬರಲ್ಲ. ನಿಂಬೆಹಣ್ಣು ಯಾವ್ದೇ ಕಾರಣ ಕೈ ಬರಲ್ಲ. ಅದು ಇದಾಕಿದ್ರೆ ಕೈನೇ ಬರೋದು. ಹುಳಿ ಬರಲ್ಲ ಮನೆ. ನಿಂಬೆಹಣ್ಣೆ ಹಾಕಿ ಮಾಡ್ತಾರೆ, ಒಳಿಕೆ ಹಾಕ್ತಾರೆ ಸೀದಾ, ಗೊತ್ತಾ? ಬರಲ್ಲ ಕೈ. ನೋಡಿ ಹಂಗೆ ಹೆಂಗೈತೆ, ಉಡಿ. ಸೊ ಗ್ರೇವಿ ಇದ್ರೆ 2-3 ದಿವಸ ಇಡಕ್ಕಾಗಲ್ಲ. ಸೊ ಗ್ರೇವಿ ಇಲ್ವಲ್ಲ, ಇಡ್ಬೋದು. ಮತ್ತೆ ಸ್ವಲ್ಪ ಹಿಂಗೆ ಹಾಕಿರ್ತೀನಲ್ಲ, ಸೊ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಆಗಿದೆ. ಲಾಸ್ಟಿಗೆ ಮೇಲೆ ಒಂದು 4 ಎಲೆ ಸಾಂಬಾರ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಂಡು, ಏನು ಗೊತ್ತಾ, ಶೇಂದಿ ಜೊತೆ ಹಂದಿ ಕರಿ ಸಕ್ಕದಾಗಿರುತ್ತೆ. ಶೇಂದಿ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಶೇಂದಿ ಸಿಕ್ಕರೆ ಕುಡಿದ್ಬಿಟ್ಟು ಹಂದಿ ಮಾಡೋದು ತಿಂದ್ರೆ ಸಕ್ಕದಾಗಿರುತ್ತೆ. ಸೊ ರೆಡಿ ಇದೆ, ಬಡಿಸ್ಬೇಕು. ಜನನೂ ಕೂಡ ರೆಡಿ ಇದ್ದಾರೆ ತಿನ್ನಕ್ಕೆ. 50 ಪೈಸದ ಕೆಲಸ ಮಾಡಿದವರು ಬರೋಲ್ಲ, ಹಂಗೆಲ್ಲ ಇಲ್ಲ. ಎಲ್ಲ ಒಂದು ಅಳಿಲ್ ಸೇವ್ ಮಾಡಿದ್ದಾರೆ. ಅದೇ ಟೀ ಮಾಡ್ಕೊಟ್ಟಿಲ್ಲ ಅವಳು. ಸೊ ಅಭಿ ಬಾ, ಕುತ್ಕೋ ಬಾ. ರೆಡಿ ಇದೆ, ಎಲ್ಲ ರೆಡಿ ಆಯ್ತು. ಹಂಗೆ ಹಾಕೊಂಡು ತಿನ್ನಕ್ಕೀಗ ನೆಕ್ಸ್ಟು ಒಂದು ಪ್ಲೇಟಿಗೆ ಹಾಕೊಂಡು ಹಂದಿ ಪ್ರಿಯರಿಗೆ ಬಡಿಸ್ಬೇಕೀಗ. ಹಿಂಗೆ ಬಡಿಸ್ಬಿಟ್ರಿ ತಿನ್ರಪ್ಪ. ನಾನು ಬರ್ತೀನಿ. ಹೆಂಗಿರುತ್ತೆ ಅಂದ್ರೆ, ನನಗಂತೂ ಸಖತ್ ಇಷ್ಟ ಹಂದಿ ಮಾಂಸ ಅಂದ್ರೆ. ನಾನು ಯಾವಾಗ ಊರಿಗೆ ಬಂದ್ರು ನಮ್ಮಪ್ಪ ಫಸ್ಟ್ ಮಾಡೋ ಕೆಲಸ ಹಂದಿ ಮಾಂಸ ತರುತ್ತೆ. ಅದಕ್ಕೆ ನನಗೆ ಸಖತ್ ಹಂದಿ ಮಾಂಸ ಅಂದ್ರೆ ಇಷ್ಟ. ಸೊ ಇವತ್ತಿನ ಟೇಸ್ಟ್ ಹೆಂಗಿತ್ತು ಅಂತ ನಾನೇ ಹೇಳ್ಬಿಡ್ತೀನಿ. ಏನು ಫ್ಲೇವರ್ ಬಾಯಿ ಒಳಗೆ ಗಬ ಅಂತ ಇದೆ, ಬಾಯಿ ಒಳಗೇನೆ ಸಖತ್ತಾಗಿದೆ. ಮನೇಲಿ ಟ್ರೈ ಮಾಡ್ತೀರ ಅಂತ ಅನ್ಕೊಂಡಿದೀನಿ, ಟ್ರೈ ಮಾಡಿ. ಇವತ್ತಿನ ಸ್ಪೆಷಲ್ ಹಂದಿ ಕರಿ, ಹಾಸನ್ ಸ್ಪೆಷಲ್ ಹಂದಿ ಕರಿ ಫುಲ್ ಆಗಿದೆ. ತಿಂತವ್ರೆ ಬಾಯ್ಸ್. ಹೆಂಗಿದೆ ಟೇಸ್ಟು? ಗುರು ಮಾಡಿದ್ರೆ ಸೂಪರ್ ಆಗೇ ಇರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಮೆಂಟ್ ಮಾಡಿ, ನೀವು ಮನೇಲಿ ಮಾಡ್ಕೊಳ್ಳಿ. ಯಾರ್ಯಾರು ಹಂದಿ ಮಾಂಸ ಇಷ್ಟಪಡ್ತೀರಾ, ಈ ಒಂದು ಸ್ಟೈಲ್ನ ಇಷ್ಟಪಟ್ಟು ಮಾಡಿದ್ದೀನಿ, ನೀವು ಮಾಡ್ಕೊಳ್ಳಿ ಮನೇಲಿ. ಹೆಂಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಿ ಯು. ಜೈ ಹಿಂದ್, ಜೈ ಕರ್ನಾಟಕ.